Hi everyone, this is Anusha and welcome to my channel. Welcome to our anniversary vlog. ಎಷ್ಟು ಬೇಗ 2 years ಆಯ್ತು ಅನಿಸ್ತಿದೆ. ಸೊ ನನಗೆ 2 years ಅನ್ನೋದಕ್ಕಿಂತ ಹೋದ ವರ್ಷ ಈಗ ಸೆಲೆಬ್ರೇಟ್ ಮಾಡಿದ್ದೀನಿ 1 year ಆ್ಯನಿವರ್ಸರಿ. ಆಲ್ರೆಡಿ 1 year ಬಂದ್ಬಿಡ್ತಾ ಅಂತ ಅನಿಸ್ತಾ ಇದೆ. ರಿಯಲಿ ಟೈಮ್ ಈಸ್ ರನ್ನಿಂಗ್ ಲೈಕ್ ಎನಿಥಿಂಗ್. ಆ್ಯಂಡ್ ನಾಳೆ ನಮ್ಮ ಆ್ಯನಿವರ್ಸರಿ. ನಾನು ಇವಾಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಟು ಗೋ ಫಾರ್ ಬಜಾರ್ ಸ್ಟ್ರೀಟ್. ಮಂಡ್ಯದಲ್ಲಿದ್ದೀನಿ. ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಬಜಾರ್ ಸ್ಟ್ರೀಟ್ಗೆ ಹೋಗಬೇಕು ಶುಭಮ್ ಜುವೆಲ್ಸ್ಗೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದೇನೋ ನೆಕ್ ಪೀಸ್ ಏನೋ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದೆ, ನಂದೇನೋ ಪರ್ಸ್ನಲ್ ಜುವೆಲ್ಸ್ ಶಾಪಿಂಗಿಗೆ ಹೋದಾಗ. ಸೊ ಆವಾಗ ಐ ಸಾ ಒನ್ ಇಯರಿಂಗ್. ಸೊ ಒಂದು ಇಯರಿಂಗ್ಸ್ ನೋಡಿದೆ, ತುಂಬ ಇಷ್ಟ ಆಗೋಯ್ತು. ಸೊ ನಮ್ಮಮ್ಮಗೆ ತೊಗೋಬೇಕು ಅಂತ ಒಂಥರ ಇನ್ಸ್ಟೆಂಟಾಗಿ ಅನಿಸ್ಬಿಡ್ತು. ಓಕೆ ಅಂತ ಸೆಕೆಂಡ್ ಥಾಟ್ ಇಲ್ಲದೆ ತೊಗೋಬೇಕಂತ ಡಿಸೈಡ್ ಮಾಡಿದೆ. ಸೊ ಅದು ಡಿಸೈಡ್ ಮಾಡಿದಾಗ ನೆಕ್ಸ್ಟು ನಾನು ಹಿಂಗೆ ಹೋದಾಗ ಆ ಇಯರಿಂಗ್ ನೋಡೋಕ್ಕಿಂತ ಮುಂಚೆ ಒಂದು ಡಾಲರ್ಸ್ ನೋಡಿದ್ದೆ. ಸೊ ಅಂದರೆ ಮೆನ್ಸ್ ಡಾಲರ್ಸು ನೋಡಿದಾಗ ನಂಗೊಂದು ಥಾಟ್ ಬಂದಿತ್ತು, ಪ್ರೀತಮ್ ಗಿಫ್ಟ್ ಮಾಡಬೇಕಂತ. ಬಟ್ ನಾನು ಅಂದ್ಕೊಂಡೆ ನಾವು ಈ ಸರಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿಲ್ಲ, ಯಾಕಂದರೆ ನಮ್ಮ ಆ್ಯನಿವರ್ಸರಿ ನೆಕ್ಸ್ಟ್ ಡೇಯಿಂದನೇ ಚಿಂಟುದು ಎಲ್ಲ ರಿಚುವಲ್ ಸ್ಟಾರ್ಟ್ ಆಗುತ್ತೆ. ಪ್ರೀತಮ್ ಬ್ರದರ್ದು ಅರ್ಶಿನ ಶಾಸ್ತ್ರ, ರಿಸೆಪ್ಷನು ನೆಕ್ಸ್ಟ್ ಡೇಯಿಂದನೇ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಸರಿ ಆ್ಯನಿವರ್ಸರಿ ಏನೂ ಸೆಲೆಬ್ರೇಟ್ ಮಾಡಲ್ಲ. ಎನಿಹೋ ಪ್ರೀತಮ್ ಬರ್ತ್ಡೇಗೆ ನಮ್ಮ ಆ್ಯನಿವರ್ಸರಿಗೂ ಅವ್ನ ಬರ್ಡೇಗೂ 20 days ಇರುತ್ತೆ ಹಾರ್ಡ್ಲಿ. ಅವ್ನ ಬರ್ಡೇಗೆ ನಾನು ಪ್ಲ್ಯಾನ್ ಮಾಡೋಣ, ಹಿಂಗಿದ್ರು ಏನು ಅಂದ್ಕೊಂಡಿಲ್ವಲ್ಲ ಈ ಸರಿ ಆ್ಯನಿವರ್ಸರಿಗೆ ಅಂತ. ನಾನು ಆ ಡಾಲರ್ಸ್ ಆ್ಯಕ್ಚುಲಿ ಅಷ್ಟು ನೋಡಲಿಲ್ಲ, ನೋಡಿದೆ, ಒಂದೆರಡು ಇಷ್ಟ ಆಯಿತು, ಸುಮ್ಮನೆ ಆಗಿಬಿಟ್ಟೆ. ಸೊ ಆಮೇಲೆ ನಮ್ಮ ಅಮ್ಮಂದು ಇಯರಿಂಗ್ಸ್ ನೋಡಿ ಫೈನಲೈಸ್ ಮಾಡಿದಾಗ ಯಾಕೋ ಒಂಥರ ಅನಿಸ್ಲಿಲ್ಲ, ಅವಾಗ ಕೊಟ್ರೇನು ಇವಾಗ ಕೊಟ್ರೇನು, ಒನ್ಸ್ ಫಾರ್ ಆಲ್ ನಮ್ಮ ಅಮ್ಮಗೆ ಅವ್ನಿಗೆ ಒಟ್ಟಿಗೆ ಕೊಟ್ಬಿಡೋಣ, ಇನ್ನು 20 daysಗೆ ಏನಕ್ಕೆ ವೆಯ್ಟ್ ಮಾಡಬೇಕು ಅಂತ. ಓಕೆ, ಎರಡೂ ತೊಗೊಳ್ಳೋಣ ಅಂತ ಇಂಪಲ್ಸಿವ್ ಆಗಿ ಡಿಸಿಷನ್ ಮಾಡಿದೆ. ಆ್ಯಂಡ್ ನನ್ನ ಸಿಸ್ಟರ್ ನನ್ನ ಜೊತೆ ಇರ್ತಾಳಲ್ಲ, ಅವಳು ವಾಸ್ ಲೈಕ್ ಓಕೆ ಚೆನ್ನಾಗಿದೆ ತಗೋ ಅಂತ. ಹಿಂಗಾಯಿತು ಡಿಸಿಷನ್ ಮೇಕಿಂಗ್. ನಾನು ಈ ಸರಿ ಆ್ಯನಿವರ್ಸರಿ ತುಂಬ ಸಿಂಪಲ್, ಏನೂ ಇಲ್ಲ, ಏನು ಪ್ಲ್ಯಾನ್ಸೇ ಇಲ್ಲ ಅಂದ್ಕೊಂಡಿದ್ದೆ. ಹಿಂಗೋ ಹೋಗಿ ನಮ್ಮಮ್ಮಗೆ ಪ್ರೀತಮ್ಗೆ ಇಬ್ರಿಗೂ ನಾನು ಬಿಗ್ ಸರ್ಪ್ರೈಸ್ ಕೊಡೋ ಥರನೇ ಆಯಿತು. ಇದೆಲ್ಲ ನಿಮಗೆ ಚಿಕ್ಕ ಪುಟ್ಟದು ಸ್ಮಾಲ್ ಅನ್ಸ್ಬೋದು. ಫಾರ್ ಮೀ ಇಟ್ಸ್ ರಿಯಲಿ ಬಿಗ್. ಐ ಆಮ್ ಟು ಎಕ್ಸೈಟೆಡ್. ಸೆಲೆಕ್ಷನ್ ಮಾಡಬೇಕಾದ್ರೆ ನಮ್ಮಮ್ಮ ತುಂಬಾ ಸಿಂಪಲ್ ಪರ್ಸನ್. ಅವರು ತುಂಬ ದೊಡ್ಡ ಇಯರಿಂಗ್ಸು, ನನಗೆ ಸ್ವಲ್ಪ ದೊಡ್ಡದು ಕೊಡಬೇಕಂತಿತ್ತು, ಬಟ್ ಅವ್ರು ಹಾಕಲ್ಲ, ಅವ್ರ ಹತ್ರ ಇದ್ರೂ ಕೂಡ ಅವ್ರು ಹಾಕಲ್ಲ. ಸೊ ಹಂಗಾಗಿ ಚಿಕ್ಕದು ಹುಡುಕ್ತಾ ಇದ್ದೆ. ಸ್ವಲ್ಪ ತುಂಬ ಸ್ಟಡ್ಸ್ ಇರೋದು ಬೇಡ, ಬಿಕಾಸ್ ಎನಿ ಹಾಶಿ ಹ್ಯಾವ್ ಗ್ರೀನ್ ಸ್ಟೋನ್ ಇದೆ, ವೈಟ್ ಸ್ಟೋನ್ ಇದೆ, ಅವ್ರ ಹತ್ರ ಸ್ಟೋನ್ಸ್ ಇದೆ. ಸೊ ಏನಾದ್ರು ಒಂದು ನಾರ್ಮಲ್ ಆಗಿರೋದಿರಲಿ ಅಂತ ಒಂದು ನೋಡಿದ ತಕ್ಷಣ ಅದು ನಂಗೆ ಅಟ್ರಾಕ್ಟ್ ಆಗಿಬಿಡ್ತು. ಇಲ್ಲಿ ಹಾಕ್ತೀನಿ ನಾನು ಪಿಕ್ಚರ್ಸ್ ಅಥವಾ ನಾನು ಅವತ್ತು ನೋಡಿದ್ದು ವಿಡಿಯೋಸ್ ಎಲ್ಲ. ಸೊ ಅದು ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಪರ್ಫೆಕ್ಟ್ ಫಾರ್ ಮೈ ಮದರ್ ಅಂತ ಅನಿಸ್ತು. ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ವಿ, ಅಂದರೆ ನಾನು ನನ್ನ ಸಿಸ್ಟರ್ ಇಬ್ಬರು ಸೇರಿ. ಆ್ಯಂಡ್ ನೆಕ್ಸ್ಟ್ ಡಾಲರ್ಸ್ಗೆ ಹೋದಾಗ ದೇವ್ರ ಡಾಲರ್ಸ್ ಎಲ್ಲ ತುಂಬ ಆ್ಯಂಟಿಕ್ ಆಗಿ ತುಂಬ ಚೆನ್ನಾಗಿತ್ತು ಕಲೆಕ್ಷನು. ಸೊ ನನಗೆ ಡಸಂಟ್ ಮೇಕ್ ಸೆನ್ಸ್ ಅನ್ನಿಸ್ತು. ನನಗೆ ಹನುಮಂತನ ಒಂದು ತುಂಬ ಇಷ್ಟ ಆಯಿತು. ಬಟ್ ಇಟ್ ಡಸಂಟ್ ಮೇಕ್ ಸೆನ್ಸ್, ಯಾಕಂದರೆ ಒಂದು ನೀನು ಹನುಮಂತನ ಭಕ್ತ ಆಗಿರಬೇಕು, ತುಂಬ ಆರ್ಥೋಡಾಕ್ಸ್ ಆಗಿರಬೇಕು, ಒಂಥರ ದೇವ್ರ ಮೇಲೆ ತುಂಬ ಭಕ್ತಿ ಆ ಥರ ಎಲ್ಲ ಇದ್ದವ್ರಿಗೆ ಕೊಟ್ಟರೆ ಇಟ್ ಮೇಕ್ಸ್ ಸೆನ್ಸ್. ಸೊ ಪ್ರೀತಮ್ ಈಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ನಾನು ಫಸ್ಟ್ ಡಾಲರ್ ನೋಡಿದಾಗ ಒಂದು ಕಣ್ಣಿಗೆ ಬಿದ್ದಿತ್ತು ಲಯನ್ದು. ಸೊ ಓಕೆ, ಲಯನ್ದೇ ಕೊಡಿಸ್ಬಿಡೋಣ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ ಅಂತ ಲಯನ್ದೇನೆ ಎತ್ಕೊಂಡೆ. ಲಯನಲ್ಲಿ 2 ಥರ ಇತ್ತು, ಬಟ್ ನನಗೆ ಹರಳಿರೋದು ಸ್ಟೋನ್ಸ್ ಇರೋದೇ ಅಟ್ರಾಕ್ಟಿವ್ ಆಯಿತು. ಸೊ ಸ್ಟೋನ್ಸ್ದೇ ಕೊಡ್ಸೋಣ ಅಂತ ಐ ಗಾಟ್ ದ ಸ್ಟೋನ್ ಒನ್. ಇನ್ನೊಂದು ಕೂಡ ಲಯನ್ ಚೆನ್ನಾಗಿತ್ತು. ನನ್ನ ಸಿಸ್ಟರ್ ಅದನ್ನು ಸೆಲೆಕ್ಟ್ ಮಾಡಿದ್ಲು. ಕೊನೆಗೆ ನಾನಿಲ್ಲ, ಈ ಸ್ಟೋನ್ದೇ ಇರಲಿ. ನಮ್ಮಮ್ಮದು ಕೂಡ ಆ್ಯನಿವರ್ಸರಿ 15th May 15th. ಸೊ ನನಗೆ ಮದುವೆಲಿ ಅವ್ರ ಆ್ಯನಿವರ್ಸರಿ ಅಂದರೆ ಅವ್ರ ಮದುವೆ ದಿನ ಆಗಬೇಕು ಡೇಟ್ ಅಂತ ನಾವೇನು ಹುಡುಕ್ಸಿದ್ದಲ್ಲ. ಬಟ್ ನನಗೆ 15th ಲಾಸ್ಟ್ ಡೇಟು. ಆ 15th ಬಿಟ್ಟರೆ ನೆಕ್ಸ್ಟ್ 2 months ಯಾವುದು ಡೇಟ್ಸ್ ಇಲ್ಲ ಅನ್ನೋ ಥರ ಬಂತು. ಸೊ ಆ ಲಾಸ್ಟ್ ಡೇಟ್ಗೆ ಓಕೆ ಅವತ್ತೇ ಮುಹೂರ್ತ ಇಟ್ಕೊಬಿಡೋಣ ಅಂತ ಇಟ್ಕೊಂಡಿದ್ದು. ಎಷ್ಟು ಕೋಇನ್ಸಿಡೆನ್ಸು, ನಮ್ಮಮ್ಮ ಮದುವೆ ಆಗಿದ್ದಿನೇ ನಂದು. ಸೊ ನಂದು ಆ್ಯನಿವರ್ಸರಿ, ಅವ್ರದ್ದು ಆ್ಯನಿವರ್ಸರಿ. ನಾಳೆ ನಾನು ಅವರಿಬ್ರಿಗೂ ಗಿಫ್ಟ್ ಮಾಡ್ತಿರೋದು. ಇಟ್ಸ್ ಎಮೋಷ್ನಲ್ ಥಿಂಗ್ ಫಾರ್ ಮೀ. ಐ ನೋ ನಿಮ್ಮೆಲ್ಲರಿಗೂ ಅಥವಾ ಕೆಲವ್ರಿಗೆಲ್ಲ ಚಿಕ್ಕ ಪುಟ್ಟದ್ದು ಅನಿಸ್ಬೋದು, ಬಟ್ ಫಾರ್ ಮೀ ಇಟ್ಸ್ ಅ ಬಿಗ್ ಥಿಂಗ್. ಬಿಕಾಸ್ ನಾನು ಹಾರ್ಡ್ ಅರ್ನ್ಡ್ ಮನಿಲಿ ನನ್ನ ದುಡ್ಡಲ್ಲಿ ನಾನು ತೊಗೊಂಡು ಅವ್ರಿಗೆ ಸರ್ಪ್ರೈಸ್ ಮಾಡ್ತಿರೋದು. ಬಿಕಾಸ್ ದೆ ಟೂ ಆರ್ ಲೈಕ್ ಪಿಲ್ಲರ್ಸ್ ಫಾರ್ ಮೀ ಅಲ್ಲ. ಇಫ್ ದೆ ಟೂ ಆರ್ ನಾಟ್ ದೇರ್ ಇನ್ ಮೈ ಲೈಫ್, ಐ ಡೋಂಟ್ ನೋ. ಅಟ್ ದ ಸೇಮ್ ಟೈಮ್ ನೀವುಗಳು ಇಲ್ಲ ಅಂದರೆ ಐ ಡೋಂಟ್ ನೋ ವೇರ್ ಐ ಕುಡ್ ಬಿ ಅಂತ. ಸೊ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಇಟ್ಸ್ ಅ ವೆರಿ ಎಮೋಷ್ನಲ್ ಥಿಂಗ್ ಫಾರ್ ಮೀ. ಐ ಡೋಂಟ್ ವಾಂಟ್ ಕ್ರೈ ಆರ್ ಐ ಡೋಂಟ್ ವಾಂಟ್ ಬಿ ಸೋ ಮಚ್ ಎಮೋಷನಲ್ ಇನ್ ದ ಕ್ಯಾಮ್ರಾ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್, ನಿಜ ಹೇಳಬೇಕು. ಬಟ್ ಐ ಕುಡಂಟ್ ಕಂಟ್ರೋಲ್. ಇದು ಬಿಹೈಂಡ್ ಸ್ಟೋರಿ, ಜಾಸ್ತಿ ಬ್ಲಾಬ್ಲರ್ ಬೇಡ. ಬಟ್ ನನಗಿತ್ತು, ನಾನು ಈಗ ಬೀಯಿಂಗ್ ಅ ಯೂಟ್ಯೂಬರ್ ಇಸ್ ಡಿಫ್ರೆಂಟ್, ನಾವು ಬೀಯಿಂಗ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಇಸ್ ಡಿಫ್ರೆಂಟ್. ನನಗೆ ಟರ್ನ್ ಬ್ಯಾಕ್ ಆಗಿ ನೋಡಿದ್ರೆ ನನ್ನ ಕೋರ್ಸ್ ಮುಗಿದ್ಮೇಲೆ ಟಿಲ್ ದಿಸ್ ಡೇ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ತುಂಬಾ ನನ್ನನ್ನು ನಾನು ಪುಷ್ ಮಾಡ್ಕೊಂಡಿದ್ದೀನಿ. ನನಗೆ ಆಗ್ತಾ ಇಲ್ಲ ಅಂದ್ರೂ ಇಲ್ಲ, ಐ ವಾಂಟ್ ಟು ಗೋ ಪ್ರೀತಮ್, ನಾನು ಮಾಡಬೇಕು, ದೂರ ಇದ್ರೂ ಪರವಾಗಿಲ್ಲ, ಐ ವಾಂಟ್ ಟು ಗೋ, ಐ ವಾಂಟ್ ಟು ಬಿಲ್ಡ್ ಮೈ ಸೆಲ್ಫ್ ಅಂತ ಹಾರ್ಡ್ ವರ್ಕ್ ಮಾಡಿದ್ದೀನಿ.
ಮಾಡಿದ್ದೀನಿ. ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿರೋದನ್ನ ಬಿಸ್ನೆಸ್ ಅಂದ್ರೆ ಹಾಗೆ ನಾವೇನು ಮಾಡ್ತೀವಿ ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಅದೇ ಥರ ಮೇಕಪ್ಗೂ ಇನ್ವೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಸೇವು ಮಾಡಿದ್ದೀನಿ. ಅದರಲ್ಲಿ ನನ್ನ ಬಿಲವ್ಡ್ ಒನ್ಸ್ಗೆ ಇದನ್ನು ನಾನು ಕೊಡ್ತಾ ಇರೋದು ನನಗೆ ತುಂಬ ಪ್ರೌಡ್ ಮೂಮೆಂಟ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಆಗಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ. ಯಾಕೆ ಅಂದರೆ ನಾನು ಬೇರೆ ವಿಡಿಯೋಸ್ ಎಲ್ಲ ನೋಡ್ತೀನಿ. ಸೊ ವಿಡಿಯೋಸ್ ನೋಡ್ತೀನಿ, ಲೈಕು ಮಾಡ್ತೀವಿ, ಒಂದೊಂದ್ಸರಿ ಶೇರ್ ಮಾಡ್ತೀವಿ, ಕಮೆಂಟು ಮಾಡ್ತೀವಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಅದನ್ನು ನೆನ್ಪಿಟ್ಕೊಂಡು ಇರಪ್ಪ ನಾನು ನೋಡ್ತಾ ಇರೋರು ಯಾರೋ ಶಿ ಈಸ್ ಬಿಕಮ್ ಅ ಮೇಕಪ್ ಆರ್ಟಿಸ್ಟ್ ಅಂದ್ಬಿಟ್ಟು ನನಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ನಿಮ್ಮ ಬಿಗ್ ಡೇಗೆ ಅದೊಂದು ಟ್ರಸ್ಟ್ ಅಲ್ವಾ ಅದು. ಸೊ ನಿಮ್ಮನ್ನ ಬುಕ್ ಮಾಡ್ಕೊತಿರಲ್ಲ, ಇಟ್ಸ್ ರಿಯಲಿ ಅನ್ಇಮ್ಯಾಜಿನಬಲ್. ಎಲ್ಲೆಲ್ಲಿಂದ ಫೋನ್ ಕಾಲ್ಸ್ ಬಂದಿದೆ ನನಗೆ. ಉಡುಪಿಯಿಂದ ಬಂದಿದೆ, ಚಿತ್ರದುರ್ಗದಿಂದ ಬಂದಿದೆ, ಮೈಸೂರಿಂದ ಬಂದಿದೆ. ಐ ಆಮ್ ರಿಯಲಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್. ಬಿಕಾಸ್ ಯಾವುದೋ ಒಂದು ಚಿಕ್ಕ ಹುಡುಗಿ ಯಾವುದೋ ಊರಲ್ಲಿ ವಿಡಿಯೋಸ್ ಮಾಡಿ MUA ಆದಮೇಲೆ ಅದು ತುಂಬ ಫೇಮಸ್ ಇಲ್ಲ. ಐ ಹ್ಯಾವ್ ಹಾರ್ಡ್ಲಿ 20K ಸಬ್ಸ್ಕ್ರೈಬರ್ಸ್. ಬಟ್ ಇಷ್ಟು ಲವ್ ಕೊಟ್ಟಿದ್ದೀರಲ್ಲ, ಸೀರಿಯಸ್ಲಿ ಐ ಆಮ್ ಸೋ ಮಚ್ ಹ್ಯಾಪಿ. ಈ ದಿನ ನಾನು ಏನು ಲಿವ್ ಮಾಡ್ತಿದ್ದೀನಿ ಅದಕ್ಕೆ ತುಂಬಾ ನಿಮ್ಮ ರೋಲ್ ಕೂಡ ಇದೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಅನ್ನೋದೆಲ್ಲ ಐ ನೋ ಇಟ್ಸ್ ಅ ಸ್ಮಾಲ್ ವರ್ಡ್, ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಯು ಆಲ್ ಆ್ಯಂಡ್ ಫಾರ್ ಮೈ ಮದರ್ ಆ್ಯಂಡ್ ಪ್ರೀತಮ್ ಆಲ್ಸೋ. ಇದು ಒಂಥರ ಗ್ರ್ಯಾಟಿಟ್ಯೂಡ್ ಮತ್ತು ಥ್ಯಾಂಕ್ಫುಲ್ನೆಸ್ ತೋರಿಸೋ ಥರ ಅನಿಸ್ತು ನನಗೆ. ನಾನು ಅಂದ್ಕೊಂಡಿದ್ದೆ ಈಗ ನಾನು ಜೂನ್ ಮಂತಲ್ಲಿ ಏನಾದ್ರು ಶಾಪ್ ಮಾಡಲೇಬೇಕು. ಪ್ರೀತಮ್ಗೆ ನಮ್ಮ ಅಮ್ಮಾಗಿಲ್ಲ ಅಂದರೂ ನನಗಾರು ನಾನು ಏನಾದ್ರು ಶಾಪ್ ಮಾಡಬೇಕು. ಬಿಕಾಸ್ ಇಷ್ಟು ದಿನ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಲ್ಲ, ಅದಕ್ಕೆ ಒಂದು ಗಿಫ್ಟ್ ಥರ ನಾನು ಕೊಟ್ಕೋಬೇಕು ಅಂತ. ಸೊ ನಾನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀನಿ ರೀಸೆಂಟ್ಲಿ. ಎನಿ ಹೌ ಪ್ರೀತಮ್ ಬ್ರದರ್ ಮ್ಯಾರೇಜ್ ಅಂತ. ಸೊ ಹಾಗಾಗಿ ಓಕೆ ನಂದು ಬಿಡು, ನಮ್ಮಮ್ಮಗೆ ಪ್ರೀತಮ್ಗೆ ಕೊಡಬೇಕಂತ ಐ ರಿಯಲಿ ವಾಂಟೆಡ್ ಟು ಗಿವ್ ಸಮಥಿಂಗ್ ಹ್ಯೂಜ್ ಇಬ್ರಿಗೂ. ಬಟ್ ಈಗ ಟೈಮ್ ಬೀಯಿಂಗ್ ಐ ಕ್ಯಾನ್ ಅಫೋರ್ಡ್ ದಿಸ್ ಮಚ್. ನೋಡೋಣ, ಫಿಂಗರ್ಸ್ ಕ್ರಾಸ್ ನೆಕ್ಸ್ಟು ಪ್ರೀತಮ್ಗೆ ನಮ್ಮಮ್ಮಗೆ ಇನ್ನೂ ಬಿಗ್ ಏನಾದ್ರು ಕೊಡೋಣ. ಸಾಕು, ನಾವು ಲೆಟ್ಸ್ ಗೋ ಆ್ಯಂಡ್ ಕಲೆಕ್ಟ್ ದ ಗೋಲ್ಡ್ ಪೀಸ್. ತೋರಿಸ್ತೀನಿ, ಅಲ್ಲಿ ಹೋದಾಗಲೂ ತೋರಿಸ್ತೀನಿ, ಈಗ ವಿಡಿಯೋದಲ್ಲೂ ನೋಡಿರ್ತೀರ. ಸೊ ತೊಗೊಂಡು ಬರೋಣ, ಲೆಟ್ಸ್ ಗೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಐ ಸಾ ದಿಸ್ ಕಾಸಂದಿದು ತುಂಬ ಚೆನ್ನಾಗಿದೆ. ಐ ಕಾಂಟ್ ಟೇಕ್ ಆಫ್ ಮೈ ಐಸ್, ಬಟ್ ರೈಟ್ ನೌ ಐ ಕಾಂಟ್. ಏನಾದ್ರು ತೊಗೊಂಡು ಅಥವಾ ಇದಕ್ಕೆ ಏನಾದ್ರು ಫಿಕ್ಸ್ ಆಗೋದ್ರೆ ಅಷ್ಟೇ ನಮ್ಮಮ್ಮ. ಎಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಐ ಶೋ ಯು ಆಲ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ ಇಸ್ ಸೋ ಬ್ಯೂಟಿಫುಲ್. ನನಗಂತೂ ಖುಷಿ ಆಯಿತು, ಇಷ್ಟ ಆಯಿತು. ನಮ್ಮಮ್ಮ ಹತ್ರ ಈ ಥರ ಡಿಸೈನ್ ಇಲ್ಲ ಆ್ಯಂಡ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಐ ಥಿಂಕ್ ಇದೇ ದೊಡ್ಡದು, ಅವ್ರು ಇಷ್ಟು ದೊಡ್ಡದು ಕೂಡ ಹಾಕ್ಕೊಳ್ಳಲ್ಲ. ನೋಡೋಣ ಹೌ ಶಿ ವಿಲ್ ರಿಯಾಕ್ಟ್ ಅಂತ. ಮೇ ಬಿ ನಾಳೆ ಬೈತಾರೆ ಯಾಕೆ ತಂದೆ ಅಂತ. ನನ್ನ ಫ್ರೆಂಡ್ಸ್ಗೂ ಗೊತ್ತು ನಮ್ಮಮ್ಮನ ರಿಯಾಕ್ಷನ್ ಬಗ್ಗೆ. ಏನಕ್ಕೆ ತೊಗೊಂಡೆ, ಯಾಕೆ ದುಡ್ಡು ಖರ್ಚು ಮಾಡಿ, ಅದೇ ಥರ ಬೈಯೋದೇನೆ ನಮ್ಮಮ್ಮ. ಬಟ್ ಆದರೂ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ಅಬೌಟ್ ಪ್ರೀತಮ್ ಅಂತೂ ನನಗೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ದಿಸ್ ಈಸ್ ಹೌ ದ ಡಾಲರ್ ಈಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ತುಂಬ ದೊಡ್ಡದು ಬೇಡ, ಐ ಥಿಂಕ್ ಇದು ಪರ್ಫೆಕ್ಟ್ ಇದೆ ಅವ್ನ ಚೈನ್ಗೆ. ಈಗ ಸದ್ಯಕ್ಕೆ ಸಾಕು ಅನಿಸ್ತಿದೆ. ದಿಸ್ ಈಸ್ ಹಿಸ್ ಡಾಲರ್. ಎರಡು ಚೆನ್ನಾಗಿದೆ, ಎರಡು ಇಷ್ಟ ಆಯಿತು ನನಗೆ, ನನ್ನ ಸಿಸ್ಟರ್ ಇಬ್ರಿಗೂ. ಸೊ ನಾಳೆ ಮಾರ್ನಿಂಗ್ ಒನ್ಸ್ ಫ್ರೆಶ್ ಆಗಿ ರೆಡಿಯಾಗಿ ಸರ್ಪ್ರೈಸ್ ಮಾಡಬೇಕಾದ್ರೆ ಅಲ್ಲಿ ಸಿ ಯು ಆಲ್. ನಾನು ಒಂದು ನೆಕ್ ಪೀಸ್ ನೋಡಿದೆ ಶುಭಮ್ ಜುವೆಲ್ಸಲ್ಲಿ, ಲೈಕ್ ನೋಡಿರ್ಬೋದು ನೀವು. ನಾನು ತುಂಬ ಇಷ್ಟ ಆಗ್ತಿದೆ ಅಂತ ವ್ಲಾಗು ಕೂಡ ವಿಡಿಯೋದಲ್ಲಿ ಹೇಳಿದ್ದೆ. ದಟ್ ಕಾಸಂದು ಇದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದನ್ನು ವೇರ್ ಮಾಡಿ ನೋಡಿದೆ ನಾನು, ಎಷ್ಟು ಲುಕ್ ಆಗಿತ್ತು ಅಂದರೆ ಇಟ್ ವಾಸ್ ಲೈಕ್ ಬ್ಯೂಟಿಫುಲ್. ಇನ್ನು ನನ್ನ ಡ್ರೀಮ್ಸಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು, ಅಷ್ಟು ಇಷ್ಟ ಆಯಿತು ನನಗೆ. Much later. ಏನು ಮಾಡಿದ್ದೀರಾ? ಅದೇ ಸ್ಪಾಟಾ? ವ್ಯಾಲೆಂಟೈನ್ಸ್ ಡೇ ಮಾಡಿದ ಸ್ಪಾಟು. ನಂಗೆ ನಿಜ ಆಗ್ತಾಯಿಲ್ಲ. ಓಹೋ, ಓಕೆ ಓಕೆ ಓಕೆ. ನೈಸ್. ಏನೋ ಒಂದು ಪುಲ್ ಆಫ್ ಮಾಡಿದ್ದೀರಲ್ಲ. ಕೇಕ್ ಚೆನ್ನಾಗಿದೆ ಕಾನ್ಸೆಪ್ಟು. 2 ಇಯರ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಇಷ್ಟು ಬೇಗ ಮಾಡಿಕೊಟ್ರಾ ಕೇಕು? 6 ಗಂಟೆಗೆ ಕೊಟ್ಟಿದ್ದು. 6 ಗಂಟೆಗೆ ಕೊಟ್ಟಿದ್ದಕ್ಕೆ ಎಷ್ಟೊತ್ತು ಕೊಟ್ಟರು? 9 ಗಂಟೆ ಏನೋ ಕೊಟ್ಟಿದ್ದು. ಹೌದಾ, ಪರವಾಗಿಲ್ಲ, ಕೊಟ್ಟವರಲ್ಲ. ಬಂದ್ಲು ಎದ್ದಿ ಶರದಿ ಮೇಡಮು. ಓಕೆ, ನೈಸ್. ಪ್ರೀತಮ್ ಮಾಡಿದೆ ಎಲ್ಲ ಪ್ಲ್ಯಾನು ಸಾನು ಶರದಿನ? ಅಂದ್ಕೊಂಡೆ ಸಾನ್ವಿ ಶರದಿ ಮಾಡಿರೋದು, ಅಲ್ಲಿ ಕ್ರೆಡಿಟ್ಸ್ ಅವರಿಬ್ಬರಿಗೆ. ಏನಂದ್ರೆ ಏನೂ ಸಲ್ಲಲ್ಲ ಪಾಪ, ಬಲೂನು ಸಾನ್ವಿ ಶರದಿನೇ ಮಾಡಿರೋದು ಎಲ್ಲ ಇವರಿಬ್ರಿಗೆ.
ಲಾಸ್ಟ್ 2 years ಹಿಂದೆ ಇಷ್ಟೊತ್ತಲ್ಲಿ ನನ್ನ ಜೊತೆನೇ ಇದ್ರು ಇವರಿಬ್ರು. Hi everyone, good morning. This is how I am ready and night ಪ್ರೀತಮ್ midnight ಸರ್ಪ್ರೈಸ್ ಥರ ನನಗೆ ಎಬ್ಸಿ ಶರದಿ ಸಾನು ಏನೋ ಅವರು ಇವ್ರು 3 ಜನ ಸೇರಿ ಏನೋ ಸೆಟಪ್ ಮಾಡಿದ್ರಲ್ಲ ಅಲ್ಲಿಗೆಲ್ಲ ಕರ್ಕೊಂಡು ಹೋದ. ವ್ಲಾಗಲ್ಲಿ ಅಂದರೆ ಹಾಕಿರ್ತೀನಿ. ಬಟ್ ಐ ವಾಸ್ ನಾಟ್ ಫೀಲಿಂಗ್ ಟೂ ಮಚ್, ಅಂದರೆ ಐ ವಾಸ್ ನಾಟ್ ಫೀಲಿಂಗ್ ಗ್ರೇಟ್. ಈಗಲೂ ಅಷ್ಟೇ ಐ ಆಮ್ ನಾಟ್ ಫೀಲಿಂಗ್ ಗುಡ್. ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನನಗೆ ಎದ್ದು ಹೋಗಿ ಐ ಡಿಂಟ್ ಎಂಜಾಯ್ ದ ಮೂಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಈಗಲೂ ಅಷ್ಟೇ ಮಾರ್ನಿಂಗ್ ನಂಗೆ ಒಂಥರ ಆಗ್ತಾ ಇರಲಿಲ್ಲ. ಬಟ್ ದೆನ್ ಟು ಈಗ ಸ್ವಲ್ಪ ಎಲ್ಲ ರೆಡಿ ಆದಮೇಲೆ ಪಂಪ್ ಆಗಿದ್ದೀನಿ. ಐ ವಾಂಟ್ ಟು ಸೇವ್ ಮೈ ಎನರ್ಜಿ. ಯಾಕಂದರೆ ನಾಳೆ ನಾಡಿದ್ದು ಇನ್ನು 3 days ಜೊತೆಗೆ ಬೀಗ್ರೂಟಕ್ಕೆ ಒಂದು 2 ದಿನ ಬ್ರೇಕ್ ಸಿಗುತ್ತೆ. ಐ ಕ್ಯಾನ್ ಟೇಕ್ ರೆಸ್ಟ್. ಬಟ್ ನಾಳೆಯಿಂದ 3 days ಕಂಟಿನ್ಯೂಸ್ ಫಂಕ್ಷನ್ ಅಲ್ವಾ. ಐ ವಾಂಟ್ ಟು ಸೇವ್ ಎನರ್ಜಿ. ನನಗೆ ಅಲ್ಲಿ ಜೊತೆಗೆ ಓಡಾಡೋದು ಅದಕ್ಕಿಂತ ಐ ವಾಂಟ್ ಟು ಡೂ ಬ್ರೈಡ್ ಆಲ್ಸೋ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ಇವಾಗ ಐ ಆಮ್ ಫೀಲಿಂಗ್ ಓಕೆ. ಒನ್ಸ್ ರೆಡಿ ಆದಮೇಲೆ ಐ ಆಮ್ ಪಂಪ್ಡ್. ದಿಸ್ ಇಸ್ ಹೌ ಐ ಆಮ್ ಲುಕ್ಕಿಂಗ್. ಆ್ಯಂಡ್ ನಾನು ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ ಥರದ್ದು ಮರ್ತುಬಿಟ್ಟಿದ್ದೆ. ದೆನ್ ದಿಸ್ ಇಸ್ ಮೈ ಮ್ಯಾರೇಜ್ ಬ್ಯಾಂಗಲ್. ನಾನು ಮ್ಯಾರೇಜ್ ಬ್ಯಾಂಗಲ್ಸ್ ಎಲ್ಲ ಜೋಪಾನ ಮಾಡಿ ಮೆಮೊರಿಗೆ ಇಟ್ಟಿದ್ದೀನಿ. ಸೊ ಇದು ನನ್ನ ಮ್ಯಾರೇಜ್ ಸ್ಯಾರಿನೂ ರೆಡ್ ಅಲ್ವಾ. ಸೊ ಹಂಗಾಗಿ ಮನೇಲಿ ರೆಡ್ ಬ್ಯಾಂಗಲ್ಸ್ ಇತ್ತು. ಸೊ ಹಂಗಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕ್ಕಿಂಗ್. ಐ ಆಮ್ ಲವಿಂಗ್ ದ ಸಾರಿ. ಇಟ್ಸ್ ಲುಕಿಂಗ್ ಸೋ ಗುಡ್ ಆನ್ ಮಿ. ನನಗೇ ಸ್ವಲ್ಪ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಐ ಆಮ್ ಲುಕಿಂಗ್ ಬಿಟ್ ಡಲ್. ಅದರ್ವೈಸ್ ದ ಸಾರಿ ಆ್ಯಂಡ್ ದಿಸ್ ಲುಕ್ ಈಸ್ ಲುಕಿಂಗ್ ಸೋ ಗುಡ್. ಐ ಆಮ್ ಲವಿಂಗ್ ಇಟ್. ಈಗ ದ ಸರ್ಪ್ರೈಸ್ ಟೈಮ್. ಐ ಆಮ್ ಲೈಕ್ ಎಕ್ಸೈಟೆಡ್. ನಮ್ಮ ಅಮ್ಮಂಗೆ ಮತ್ತು ಪ್ರೀತಮ್ಗೆ ಇಬ್ರಿಗೂ ಸರ್ಪ್ರೈಸ್ ಮಾಡೋಕ್ಕೆ. ಈಗ ಸರ್ಪ್ರೈಸ್ ಮಾಡಿ ಸಾನ್ವಿ ಶರದಿನ ಪಿಕ್ ಮಾಡಿ ನಾನು ನಮ್ಮಮ್ಮ ಎಲ್ಲರೂ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನ ಆಶೀರ್ವಾದ ತೊಗೊಂಡು ವಿಲ್ ಕಮ್ ಬ್ಯಾಕ್ ಸೂನ್. ಬೇರೆ ಏನೇನು ಪ್ಲ್ಯಾನ್ ಇಲ್ಲ. ಯಾಕಂದರೆ ಮದುವೆ ಮನೆಗೆ ಹೋಗಬೇಕು, ಅಲ್ಲೂ ಎಲ್ಲ ಇರಬೇಕಲ್ಲ. ಹಾಗಾಗಿ ಕಮ್ ಲೆಟ್ಸ್ ಗೋ, ಲೆಟ್ಸ್ ಡೂ ದಿಸ್ ಟುಗೆದರ್. ಇಲ್ಲಿ ಬಚ್ಚಿಟ್ಟಿದ್ದೆ ನಾನು. ಫಸ್ಟ್ ನಮ್ಮಮ್ಮ ಕೊಡೋಣ, ಆಮೇಲೆ ಇಲ್ಲಿ ಗಿಫ್ಟು ಪ್ರೀತಮ್. ಕುತ್ಕೊಳ್ಳಮ್ಮ. ಪ್ರೀತಮ್ಗಲ್ಲ ಕಣ. ಈಸ್ ಯಾರ್ದದು ಅಂತ ಹೊಸ ತಂದೆ ಕೊಂದೆ ಹಾಕ್ತೀನಿ ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ. ನಮಗೂ ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಕೊಟ್ಟಿಲ್ಲಲ್ಲ ನಾವು. ಹೆಂಗಿದೆ ಪ್ರೀತಮ್ಗೂ ಸರ್ಪ್ರೈಸ್, ನಿನಗೂ ಸರ್ಪ್ರೈಸ್. ಹೆಂಗಿದೆ ಅವ್ನು $? ನೀನು ಆಯ್ತು ಬಿಡಮ್ಮ, ಏನಾಗಲ್ಲ. ಹಾಕೋ ನೀನು. ನೀನು ಹಾಕೊಳ್ಳೋ. ನಿಂದೇನೆ, ನಂದೇನೂ ಇಲ್ಲ. ನನಗೆ ನೀವು ಕೊಡಬೇಕು. ಚೆನ್ನಾಗಿದೆಯಾ ನಮ್ಮಮ್ಮಂದು? ನಿಂದು ಚೆನ್ನಾಗಿದೆ, ಚೈನಿಗೆ ಮ್ಯಾಚ್ ಆಗುತ್ತೆ. ಸರ್ಪ್ರೈಸ್ ಮಾಡಿ ನಮ್ಮಮ್ಮನ ಕೈಲಂತೂ ಬೈಸ್ಕೊಂಡಿದ್ದಾಯಿತು. ಪ್ರೀತಮ್ ಅಂತೂ ನೋ ರಿಯಾಕ್ಷನ್. ಬಟ್ ಹಿ ವಾಸ್ ಹ್ಯಾಪಿ. ಅವ್ನು ನೋಡಂತೂ ಫುಲ್ ಖುಷಿ ಆಯಿತು. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವನಿಗೆ. ಆಮೇಲೆ $. ಅಷ್ಟೇ ಏನಾದ್ರು ಒಂದು PA ಚಿಕ್ಕದು ಯಾವ್ದಾರು ಇರುತ್ತೆ ಅಂದ್ಕೊಂಡ. ಸೊ ಇಷ್ಟ ಆಯಿತು ಎಲ್ರಿಗೂ. ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ನಾನು ಸಾನ್ವಿ ಶರದಿಗೂ ಕೂಡ ಹೇಳಿರಲಿಲ್ಲ. ಈಗ ಸರ್ಪ್ರೈಸ್ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ನನ್ನ ಸಿಸ್ಟರ್ಗೆ ಒಬ್ಳಿಗೆ ಗೊತ್ತಿದ್ದಿದ್ದು. ನೋಡಿದ್ರ ಇವರಿಬ್ರನ್ನ ಟ್ವಿನ್ನಿಂಗ್ ಒಂದೇ ಥರ ಹಾಕೊಂಡು ಬಂದಿದ್ದಾರೆ. ಆಮೇಲೆ ಬರೋಷ್ಟರಲ್ಲಿ ಸಾಧನೆ ಆಗೋಯ್ತು. ಇಲ್ಲಿ ರಶ್ ನೋಡಿ ಇನ್ನು ನಾವು ದರ್ಶನಕ್ಕೂ ಹೋಗ್ತಾ ಇದ್ದೀವಿ. ಈಗ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಗೆಸ್ಸೇ ಮಾಡಿರಲಿಲ್ಲ. ಬಿಕಾಸ್ ಇವತ್ತು ಥರ್ಸ್ಡೇ ಅಲ್ಲ, ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡ್ಬೇಕು. ಟ್ರೈನಲ್ಲಿ ದರ್ಶನ ಆಯಿತು. ನಾವು ಅಂದ್ಕೊಂಡಿದ್ದೆ ಇನ್ನೂ 2-3 ಅವರ್ ಹೊರಟೋಗುತ್ತೆ ಅಂತ ಈ ರಶ್ ನೋಡಿ. ಬಟ್ ಬೇಗ ಆಯಿತು. ನಾವು ಬೇಗ ಟಿಕೆಟ್ ತೊಗೊಂಡು ಹಿಂದ್ಗಡೆಯಿಂದ ಹೋದ್ವಲ್ಲ, ಹಂಗಾಗಿ ಆಯಿತು. ಸಖತ್ ರಶ್ ಇದೆ, ಬಿಸಿಲು ಇದೆ. ಬಟ್ ದರ್ಶನ ಆಗಿತ್ತು. ಅದು ಚೆನ್ನಾಗಾಯಿತು ದರ್ಶನ, ಅದು ಖುಷಿ ಆಯಿತು. ನಾವು ವಿ ಆರ್ ಕಮಿಂಗ್ ಹಿಯರ್ ಟು ಕ್ಲಿಕ್ ಸಮ್ ಪಿಕ್ಚರ್ಸ್. ವಿ ಕೇಮ್ ಟು ವಿಂಡ್ ಫ್ಲವರ್. ಬೆಟ್ಟದಿಂದ ಇಳಿದ ತಕ್ಷಣ ಸಿಕ್ತು. ಆ್ಯಂಡ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ನನ್ನ ವಾಯ್ಸ್ ಎಲ್ಲ ಕೇಳ್ತಾ ಇರ್ಬೋದು ನೀವು. ಎವ್ರಿಥಿಂಗ್ ಈಸ್ ಗಾನ್. ಐ ಡೋಂಟ್ ನೋ ಹೌ ಐ ವಿಲ್ ಮ್ಯಾನೇಜ್ ನೆಕ್ಸ್ಟ್ 1 week.
ಬಟ್ ಹೆಂಗಿದ್ರು ನನ್ನ ಸಪೋರ್ಟ್ಗೆ ಸಾನು ಶರದಿ ಇದರಲ್ಲ ಆಗುತ್ತೆ. ಇವಾಗ ಇಲ್ಲಿ ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡಿ ಏನಾದ್ರು ಸ್ವಲ್ಪ ತಿನ್ಕೊಂಡು ದೆನ್ ವಿಲ್ ಲೀವ್ ಫಾರ್ ಹೋಮ್. ಸಣ್ಣಗೆ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿ ಅನಿಸ್ತಿದೆ. ಹಬ್ಬ ಆಚೆ ಇರೋ ಬಿಸಿಲಿಗೆ. ಹಾಂ ಸಾನ್ವಿ ಶರದಿ ಸಾಕು ಬನ್ನಿ. Yes, this is the next day. ನೋಡಿರ್ತೀರ ನೆನ್ನೆ ವ್ಲಾಗ್ ವಿ ಆರ್ ಡನ್ ವಿತ್ ಅವರ್ ಆ್ಯನಿವರ್ಸರಿ. ದಿಸ್ ಈಸ್ ಹೌ ಇಟ್ ವಾಸ್. ಆ್ಯಂಡ್ ಮೈಸೂರಿಂದ ಬಂದು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಸ್ವಲ್ಪ ಹರಿಬರಿ ಮದುವೆದು ಅದು ಇದು ಎಲ್ಲ ಮ್ಯಾಚ್ ಮಾಡೋದು ಸೆಟ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗೋದೆ. ಟೆನ್ಸ್ಡ್ ಆಯಿತು, ಮೂಡ್ ಆಫ್ ಆಯಿತು. ಆ ಥರ ಬಿಹೈಂಡ್ ಕ್ಯಾಮ್ರಾ ಸೋ ಮೆನಿ ಥಿಂಗ್ಸ್ ವೆಂಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಆ ಥರ ಎಲ್ಲ. ಆ್ಯಂಡ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಬಂದ ತಕ್ಷಣವೇ ಐ ವಾಸ್ ಲೈಕ್ ಔಟ್ ಅನ್ನೋ ಇವತ್ತು ಇಷ್ಟು ಮಾತಾಡ್ತಿದ್ದೀನಿ ನೈಟ್ ಟ್ಯಾಬ್ಲೆಟ್ ತೊಗೊಂಡಿರೋದಕ್ಕೆ, ಇಲ್ಲಾಂದರೆ ಆಗ್ತಾನೆ ಇರಲಿಲ್ಲ, ಅಷ್ಟು ಒಂಥರ ಆಗಿಬಿಟ್ಟಿತ್ತು. ಹಾಗಾಗಿ ವ್ಲಾಗ್ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ದಿಸ್ ಈಸ್ ಹೌ ಮೈ ಆ್ಯನಿವರ್ಸರಿ ವಾಸ್. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಆ್ಯಂಡ್ ರೀಸೆಂಟಾಗಿ ಈ ವೀಕ್ ನಾನು ಏನು ವರ್ಕ್ ಮಾಡಿದೆ, ಸೊ ಮೈ ಸಬ್ಸ್ಕ್ರೈಬರ್ಸ್ ಲೈಕ್ ಭವ್ಯ, ಮೈ ಗಾಡ್ ಬ್ರೈಡ್ ಭವ್ಯ ಅವ್ರ ಜೊತೆ ಐ ಥಿಂಕ್ ಅವ್ರ ಕಸಿನ್ ರಜನಿನಾ ಐ ಡೋಂಟ್ ರಿಮೆಂಬರ್, ಅವ್ರು ನನ್ನ ಬಗ್ಗೆ ಅಷ್ಟೆಲ್ಲ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಿಮ್ಮ ವಿಡಿಯೋ ಹಂಗೆ ನೋಡ್ತೀವಿ ಹಿಂಗೆ ನೋಡಿ ನಾನೇ ಒಂಥರ ಸ್ಟನ್ನಾಗಿ ಓಕೆ ನೈಸ್ ಆ ಥರ ಅಂದ್ಬಿಟ್ಟೆ. ಬಟ್ ಐ ಶುಡ್ ಹ್ಯಾವ್ ಗಿವನ್ ಹಗ್ ಟು ಯು ಆಲ್. ಲೈಕ್ ದಿಸ್ ಇಸ್ ಲೈಕ್ ವ್ಯೂಚುವಲ್ ಹಗ್ ಫಾರ್ ಭವ್ಯ ಆ್ಯಂಡ್ ಜ್ಯೋತಿ ಅವ್ರ ಕಸಿನ್. ಸೊ ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನನ್ನ ಸಬ್ಸ್ಕ್ರೈಬರ್ ಆಯ್ತಾನೆ ರೆಕಮೆಂಡ್ ಮಾಡಿ ಆ ಥರ ಎಷ್ಟೊಂದು ಆಗಿದೆ. ಮೊನ್ನೆನೂ ಅಷ್ಟೇ ನನ್ನ ಸಿಸ್ಟರ್ ಯಾರೋ ನನ್ನ ಸಬ್ಸ್ಕ್ರೈಬರ್ ರೆಕಮೆಂಡ್ ಮಾಡಿದ್ರು ಅಂತ ಐ ಗಾಟ್ ಅ ಕಾಲ್. ಸೊ ನೀವೆಲ್ಲ ನಂಗೆ ಹಿಂಗೆ ಆರ್ಡರ್ ಕೊಡ್ತಾ ಇದ್ದೀರಾ. ಯು ಪೀಪಲ್ ಆರ್ ಲೈಕ್ ಮೈ ಅನ್ನದಾತ್ರ ಥರ, ರಿಯಲಿ ಮೀನ್ಸ್ ಅ ಲಾಟ್. ಆ್ಯಂಡ್ ಅವರಾಗಿರ್ಬೋದು. ಆ್ಯಂಡ್ ರೀಸೆಂಟ್ಲಿ ಐ ವರ್ಕ್ ವಿತ್ ನಿತ್ಯ ಆ್ಯಂಡ್ ಆಂಟಿ ಅವರಮ್ಮ ನಾನೇ ಬೇಕಂತ ಅದಕ್ಕೆ ಆಸ್ಟ್ ಆ್ಯಂಡ್ ದೆ ಕೇಮ್ ಆ್ಯಂಡ್ ಬುಕ್ಡ್ ಮೀ ಫಾರ್ ದೇರ್ ಬ್ರದರ್ಸ್ ಮ್ಯಾರೇಜ್, ಲೈಕ್ ಫಾರ್ ದೇರ್ ಬಿಗ್ ಡೇ. ಐ ಆಮ್ ಸೋ ಮಚ್ ಹ್ಯಾಪಿ, ಥ್ಯಾಂಕ್ಫುಲ್, ಗ್ರೇಟ್ಫುಲ್. ಸೊ ಇದೇ ಥರ ಪ್ರೀತಿ ಲವ್ ಸಪೋರ್ಟ್ ಕೊಡ್ತಾರೆ ನಿಮ್ಮ ಸ್ಮಾಲ್ ಹುಡುಗಿ ಅನುಷಾಗೆ. ಆ್ಯಂಡ್ ಐಮ್ ಗೋನಾ ಮೇಕ್ ಯು ಆಲ್ ಪ್ರೌಡ್ ಫಾರ್ ಶ್ಯೂರ್. ಆ್ಯಂಡ್ ಅಗೇನ್ ನನಗೆ ಇದು ಹೇಳೋಣಲ್ಲ, ಥ್ಯಾಂಕ್ ಯು ಇದೆಲ್ಲ ಸ್ಮಾಲ್ ವರ್ಡ್, ಬಟ್ ಐ ಶುಡ್ ಗಿವ್ ಸಮಥಿಂಗ್ ಬಿಗ್ ಗಿವ್ ಅವೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕ್ಲೂ ಕೊಡ್ತೀನಿ, ಇಟ್ಸ್ ಫಾರ್ ಅಪ್ಕಮಿಂಗ್ ಬ್ರೈಡ್ಸ್ ಅಂತ ಅನ್ಕೋಬೋದು. ಸಮಥಿಂಗ್ ಬಿಗ್ ಗೋನ ಕಮ್ ಯೋರ್ ವೇ ಬಿಕಾಸ್ ಇಟ್ಸ್ ಲೈಕ್ ಮೈ ಗ್ರ್ಯಾಟಿಟ್ಯೂಡ್ ಶೋಯಿಂಗ್ ಟು ಯು ಆಲ್ ಅನ್ನೋ ಥರ. ಎಸ್, ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ನಾವತ್ತಿಂದ ಅರ್ಶನಶಾಸ್ತ್ರ ಮದುವೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಕಟ್ಸ್ ಆ್ಯಂಡ್ ಪೀಸಸ್ ನಂಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಸಾನು ಶರದಿ ಇರೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ಗೆ ಹೆಲ್ಪ್ ಮಾಡ್ತಾರೆ ನನಗೆ ತೊಗೊಳಕ್ಕೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Until we meet next time, love you guys, miss you, take care, bye.